ಎಲ್ರಿಗೂ ನಮಸ್ಕಾರ. ಡಿಸಿ ಡಿಜಿಟಲ್ ಲರ್ನಿಂಗ್ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವರ್ಕ್ ಡನ್ ಗೆ ಸಂಬಂಧಪಟ್ಟಂತೆ ಡ್ಯಾಶ್ ಬೋರ್ಡ್ ನ ಹೇಗೆ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಮಗೆ ತಿಳಿಸಿಕೊಡಲಾಗುತ್ತೆ. ಈ ಡ್ಯಾಶ್ ಬೋರ್ಡ್ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ ಮತ್ತು ಪಾಪ್ಅಪ್ ಲಿಂಕ್ ಗಳನ್ನ ಒಳಗೊಂಡಿರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪರ್ಫಾರ್ಮೆನ್ಸ್ ನ ಡಿಟೆಕ್ಟ್ ಮಾಡುವ ಒಂದು ಸೌಲಭ್ಯ ಈ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಇರುತ್ತೆ. ಅಂತಂದ್ರೆ ಮೊದಲನೇ ಹಂತದಲ್ಲಿ ಕಂಟೆಂಟ್ ಡೆವಲಪರ್ಸ್ ಪರ್ಫಾರ್ಮೆನ್ಸ್ ನ ಐಡೆಂಟಿಫೈ ಮಾಡಬಹುದು. ಎರಡನೇ ಲೆವೆಲ್ ನಲ್ಲಿ ಸಬ್ಜೆಕ್ಟ್ ಎಕ್ಸ್ಪೋರ್ಟ್, ಮೂರನೇ ಲೆವೆಲ್ ನಲ್ಲಿ ಮಾಡರೇಟರ್ಸ್, ನೆಕ್ಸ್ಟ್ ಲೆವೆಲ್ ನಲ್ಲಿ ಯೂನಿವರ್ಸಿಟಿ, ಝೋನಲ್ ವೈಸ್ ಮತ್ತೆ ಕರ್ನಾಟಕದ ವೈಸ್ ನಲ್ಲಿ ಆಲ್ ಓವರ್ ದ ಕರ್ನಾಟಕ ವೈಸ್ ಅಲ್ಲಿ ಎಷ್ಟು ಕಂಟೆಂಟ್ ತಯಾರಾಗಬೇಕಿತ್ತು ಮತ್ತು ಎಷ್ಟು ಕಂಟೆಂಟ್ ತಯಾರಾಗಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಈ ಒಂದು ಡ್ಯಾಶ್ ಬೋರ್ಡ್ ತಿಳಿಸುತ್ತೆ. ಮತ್ತೆ ಈ ಒಂದು ಡ್ಯಾಶ್ ಬೋರ್ಡ್ ನಾವು ಫಿಲ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಜಿಮೇಲ್ ಅಕೌಂಟ್ ಇರಬೇಕು. ಬೇರೆ ಡೊಮೈನ್ ನ ಇದು ತಗೊಳ್ಳೋದಿಲ್ಲ. ನೀವು ರೆಡಿಫ್ ಮೇಲ್ ಅಥವಾ ಯಾಹೂ ಮೇಲ್ ಏನಾದ್ರು ಇತ್ತು ಅಂತಂದ್ರೆ ಅಲ್ಲಿ ನೀವು ಈ ಒಂದು ಗೂಗಲ್ ಶೀಟ್ ನ ಫಿಲ್ ಮಾಡಕ್ಕಾಗಲ್ಲ. ಈ ಒಂದು ಗೂಗಲ್ ಶೀಟ್ ನ ನೀವು ಫಿಲ್ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಜಿಮೇಲ್ ಇರಲೇಬೇಕು. ಇನ್ ಕೇಸ್ ನಿಮ್ಮಲ್ಲಿ ಜಿಮೇಲ್ ಅಕೌಂಟ್ ಇಲ್ಲ ಅಂತಂದ್ರೆ ನೀವು ಜಿಮೇಲ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಸಂಬಂಧಪಟ್ಟಂತಹ ಕೋಆರ್ಡಿನೇಟರ್ಸ್ ಗಳನ್ನ ಸೆಂಡ್ ಮಾಡ್ತು ಅಂತಂದ್ರೆ ಅವರು ನಿಮಗೆ ಒಂದು ಗೂಗಲ್ ಶೀಟ್ ನ ನಿಮಗೆ ಕಳಿಸ್ಕೊಡ್ತಾರೆ. ಆ ಗೂಗಲ್ ಶೀಟ್ ನ ಇಟ್ಕೊಂಡು ನೀವು ಮಾಹಿತಿಯನ್ನ ಫೀಡ್ ಮಾಡ್ಬೋದು ಒಂದು. ಮತ್ತೆ ಎರಡನೇದಾಗಿ ಇದು ಮಾಡರೇಟರೇ ಫಿಲ್ ಮಾಡೋಂಥದ್ದು. ಈ ಒಂದು ಗೂಗಲ್ ಲಿಂಕ್ ಇದು ಕೂಡ ಲಿಂಕ್ ಸಿಗುತ್ತೆ ನಿಮಗೆ. ಈ ಲಿಂಕ್ ನ ಬೇರೆಯವರು ಅಸೆಸ್ ಮಾಡಕ್ ಆಗಲ್ಲ. ನಿಮ್ಮ ಒಂದು ಜಿಮೇಲ್ ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ಡ್ರೈವ್ ನ ಓಪನ್ ಮಾಡಿನೇ ನೀವು ಇದನ್ನ ಫಿಲ್ ಮಾಡ್ಬೇಕು ಹೊರತು ಅದರಿಂದ ಕನ್ಸರ್ನ್ ಮಾಡರೇಟರ್ಸ್ ಇದನ್ನ ಫಿಲ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಕನ್ಸರ್ನ್ ಮಾಡರೇಟರ್ ನಿಮ್ಗೆ ಫಿಲ್ ಮಾಡಕ್ಕಾಗಲ್ಲ ಅಥವಾ ಯಾವ್ದಾದ್ರು ಹೆಲ್ಪ್ ಬೇಕು ಅಂತಂದಾಗ ನೀವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳದ್ದು ಹೆಲ್ಪ್ ತಗೊಂಡು ನಿಮ್ಮ ಮೇಲ್ ಐ ಡಿನ ಓಪನ್ ಮಾಡಿ ಅದ್ರ ಮುಖಾಂತರ ನೀವು ಇದನ್ನ ಫಿಲ್ ಮಾಡ್ಬೇಕಾಗತ್ತೆ. ಈಗ ನಿಮಗೆ ಏನಾಗಿರುತ್ತೆ, ಆಲ್ರೆಡಿ ನಿಮಗೆ ಗೂಗಲ್ ಡ್ರೈವ್ ಅಲ್ಲಿ ಈ ಒಂದು ಗೂಗಲ್ ಶೀಟ್ ಬಂದು ಕೂತಿರುತ್ತೆ. ಅದು ಹೇಗಿರುತ್ತೆ ಅಂತ ಈಗ ಇದು ಜಿಮೇಲ್ ಅಂತ ಅನ್ಕೋತು ಅಂತಂದ್ರೆ ಇಲ್ಲಿ ನಿಮ್ಗೆ ಗೂಗಲ್ ಆಪ್ಸ್ ಗಳಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ನೆಕ್ಸ್ಟ್ ನಾವು ವಿ ಶುಡ್ ಗೋ ಟು ಎ ಗೂಗಲ್ ಡ್ರೈವ್. ಇಲ್ಲಿ ಗೂಗಲ್ ಡ್ರೈವ್ ಹೋದಾಗ ನಮ್ಗೆ ಅಲ್ಲಿ ಗೂಗಲ್ ಶೀಟ್ ಬಂದ್ ಕೂತಿರುತ್ತೆ. ಅದು ನಿಮ್ಮ ಹೆಸರಿನಲ್ಲೇ ಇರುತ್ತೆ. ಆ ಗೂಗಲ್ ಶೀಟ್ ನಿಮ್ಮ ಹೆಸರಿನಲ್ಲೇ ಅದನ್ನ ತಯಾರು ಮಾಡಿರ್ತೀವಿ. ರೈಟ್. ಓಕೆ, ಇಲ್ಲಿ ನನ್ನ ಹೆಸರು ನಾನೊಬ್ಬ ಮಾಡರೇಟರ್ ಅಂತ ಅನ್ಕೊಂಡ್ರೆ ಮತ್ತೆ ನನ್ನ ಹೆಸರು ನಯನ ಅಂತ ಅನ್ಕೊಂಡಿದ್ದಾಗ ಓಕೆ ಇಲ್ಲಿ ಬಂದಿದೆ, ಓಪನ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಓಕೆ, ಓಕೆ, ಇಲ್ಲಿ ನಯನ LM ಅಂತ ಇದೆ. ಇಲ್ಲಿ ನಿಮ್ಮ ಹೆಸರಿನಲ್ಲೇ ಕೂಡ ಒಂದು ಗೂಗಲ್ ಶೀಟ್ ಓಪನ್ ಆಗಿ ಕೂತಿರುತ್ತೆ. ಇದನ್ನ ನಾವು ಕ್ಲಿಕ್ ಮಾಡಿದಾಗ ಈ ತರ ಒಂದು ಗೂಗಲ್ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಶೀಟ್ 1 ಅಂತ ಇದೆ ಕೆಳಗಡೆ. SE1 ಅಂತಾನೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ 1, ಸಬ್ಜೆಕ್ಟ್ ಎಕ್ಸ್ಪರ್ಟ್ 2, ಸಬ್ಜೆಕ್ಟ್ ಎಕ್ಸ್ಪರ್ಟ್ 3, 4, 5 ಈ ತರ 10 ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಶೀಟ್ ಗಳನ್ನ ತಯಾರು ಮಾಡಿದೀವಿ. ಇಲ್ಲಿ ಮೊದಲನೇದಾಗಿ ಮಾಡರೇಟರ್ ನೇಮ್ ನಯನ ಮನೋಹರಿ ಕುಮಾರಿ ಅಂತಿದೆ. ಇದು ಆಲ್ರೆಡಿ ಫ್ರೀಸ್ ಆಗಿರುತ್ತೆ. ನಿಮ್ ನೇಮ್ ಆಲ್ರೆಡಿ ಇಲ್ಲಿ ಬಂದ್ ಕೂತಿರುತ್ತೆ. ಸಬ್ಜೆಕ್ಟ್ ಕೂಡ ಬಂದಿರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕಾಲೇಜ್ ನೇಮ್ ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. GFGC ಹುಣಸೂರು ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಯಾರು ಮಾಡರೇಟರ್ಸ್. ಮತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ಮಾಡರೇಟರ್ ಇದ್ದಾರೆ ಅವರ ಒಂದು ಮಾಹಿತಿಯನ್ನ ಇಲ್ಲಿ ಫೀಡ್ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ 1 ಅಂತಂದ್ರೆ ಹರ್ಷ ಅಂತ ಹಾಕಿರ್ತೀನಿ. ಮತ್ತೆ ಅವರ ಒಂದು ಕಾಲೇಜನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. GFGC ನಂಜನಗೂಡ್. ಮತ್ತೆ ಅದೇ ರೀತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ 2 ಶ್ರುತಿ, GFGC ಸರ್ಗೂರ್. ಅದೇ ರೀತಿ ಅರವಿಂದ್, GFGC ಆಲೂರ್. ಈ ತರ ನಾವು ಕಾಲೇಜ್ ನೇಮ್ ಮತ್ತೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ನೇಮ್ ಹಾಕ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ದಾರೆ ಅಷ್ಟು ನೇಮ್ ಗಳನ್ನ ಮತ್ತು ಅವರ ಕಾಲೇಜ್ ನೇಮ್ ಗಳನ್ನ ಇಲ್ಲಿ ಫೀಡ್ ಮಾಡ್ಬೇಕಾಗತ್ತೆ. ಎಲ್ಲಿ ಶೀಟ್ 1 ನಲ್ಲಿ. ಮತ್ತೆ SE1 ಅಂತಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ 1. ಈ ಒಂದು ಶೀಟ್ ಅಲ್ಲಿ ಮೊದಲನೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾರು? ಹರ್ಷ, GFGC ನಂಜನಗೂಡ್. ಇದು ಆಲ್ರೆಡಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಯಾವಾಗ ನಾವು ಶೀಟ್ 1 ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ ಅದು ಶೀಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ 1 ನಲ್ಲಿ ಅದು ತೋರಿಸ್ತಾ ಇದೆ. ಇಲ್ಲಿದೆ ನೋಡಿ, ಹರ್ಷ ಅಂತ ಇದೆ. ಓಕೆ, ಇಲ್ಲಿ ನಾವು ಹರ್ಷ ಅನ್ನೋರು ಸಬ್ಜೆಕ್ಟ್ ಎಕ್ಸ್ಪರ್ಟ್. ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್
ಕೆಳಗಡೆ ಕೆಲವೊಬ್ರು ಮಾಡರೇಟರ್ಸ್ ಗಳು ಬರ್ತಾ ಇರ್ತಾರೆ. ಆ ಮಾಡರೇಟರ್ಸ್ ಗಳನ್ನ ಕಂಟೆಂಟ್ ಡೆವಲಪರ್ಸ್ ಬರ್ತಾ ಇರ್ತಾರೆ. ಆ ಕಂಟೆಂಟ್ ಡೆವಲಪರ್ಸ್ ನೇಮ್ ನ ಇಲ್ಲಿ ನಾವು ಫೀಡ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೊಬ್ಬದು ಎ ಅಂತ ಹಾಕಿರ್ತೀನಿ, ನೆಕ್ಸ್ಟ್ ಕಂಟೆಂಟ್ ಡೆವಲಪರ್ಸ್ ಬಿ, ನೆಕ್ಸ್ಟ್ ಸಿ, ಮತ್ತೆ ಅವರ ಕಾಲೇಜ್ ನೇಮ್ ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಕಂಟೆಂಟ್ ಡೆವಲಪರ್ಸ್ ಕಾಲೇಜ್ ನೇಮ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಎಂಟೈರ್ ಕಂಟೆಂಟ್ ಡೆವಲಪರ್ಸ್ ನ ನಾವು ಟೀಮ್ ನ ರೆಡಿ ಮಾಡ್ಕೊಂಡು ಆ ಟೀಮ್ ನ ಡಿವೈಡ್ ಮಾಡಿ ಅದನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗೆ ನಾವು ಹಂಚ್ಬೇಕಾಗಿರುತ್ತೆ. ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗೆ ಎಷ್ಟು ಟೀಮ್ ನ ಹಂಚಿದೀವಿ ಅವರ ಒಂದು ಇನ್ಫಾರ್ಮೇಶನ್ ನಾವು ಇಲ್ಲಿ ಫೀಡ್ ಮಾಡ್ಬೇಕು. ಇನ್ ಕೇಸ್ ನೀವೇನಾದ್ರು ಟೀಮ್ ನ ಹಂಚಿಲ್ಲ ಅಂತಂದ್ರೆ ಆ ಟೀಮ್ ನ ನೀವು ಡಿವೈಡ್ ಮಾಡಿ ಅವ್ರಿಗೆ ಅಲಾಟ್ ಮಾಡ್ಬೇಕಾಗುತ್ತೆ. ಒಂದು ಈಗ ಕಂಟೆಂಟ್ ಡೆವಲಪರ್ ಎ ಅನ್ನೋರದ್ದು ಕಾಲೇಜ್ ನೇಮ್ ಇದೆ, ಮತ್ತೆ ನಂಬರ್ ಆಫ್ ಸೆಷನ್ಸ್. ಈ ನಂಬರ್ ಆಫ್ ಸೆಷನ್ಸ್ ಅಂತ ಬಂದಾಗ ನಾವು 20 ಸೆಷನ್ ಗೆ ತಗೋಬೇಕು. ನಾವು ಅಂದ್ರೆ ಫಸ್ಟ್ 2 ಚಾಪ್ಟರ್ಸ್ ಅಂದ್ರೆ 20 ಸೆಷನ್ ನಾವು ಇಲ್ಲಿ ತಗೋಬೇಕಾಗತ್ತೆ. ಈ ತರ ನಾವು ಕೊಟ್ಟಾಗ ಟು ಬಿ ಕ್ರಿಯೇಟೆಡ್ ಆಟೋಮೆಟಿಕ್ 20 ಬಂದಿರುತ್ತೆ. ಇಲ್ಲೂ ಕೂಡ ಸ್ಟಡಿ ಮೆಟೀರಿಯಲ್ಸ್ 20 ಅಂತ ಬಂದಿರುತ್ತೆ. ಇದೆಲ್ಲ ಫ್ರೀಸ್ ಆಗಿರುತ್ತೆ. ನೀವು ಅದನ್ನ ಪುನಃ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಇದಾಗಿರುತ್ತೆ. ಈ ತರ ನಾವು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಕೆಲವೊಂದು ಡೌಟ್ಸ್ ಗಳು ಇರ್ಬೋದು. ಇನ್ ಕೇಸ್ ಸಬ್ಜೆಕ್ಟ್ ಎಕ್ಸ್ಪರ್ಟೇ ಯಾರು ಇಲ್ಲ ಅಂತ ಇಟ್ಕೊಳ್ಳೋಣ, ಒಬ್ಬರೇ ಮಾಡರೇಟರ್ ಇರ್ತಾರೆ. ಅವಾಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲಿ ನಾಟ್ ಅಪ್ಲಿಕಬಲ್ NA ಅಂತ ಹಾಕ್ಬೇಕಾಗುತ್ತೆ. ಯಾವಾಗ ಅಂತಂದ್ರೆ ಮಾಡರೇಟರ್ ಒಬ್ಬರೇ ಇರ್ತಾರೆ, ಅವರೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರ್ತಾರೆ, ಮತ್ತೆ ಅವರೇ ಕಂಟೆಂಟ್ ಡೆವಲಪರ್ಸ್ ಆಗಿರ್ತಾರೆ. ಈ ತರ ಕೇಸಸ್ ಬಂದಾಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ 1 ನಲ್ಲಿ ನಾವು NA ಅಂತ ಹಾಕ್ಬೇಕಾಗತ್ತೆ. NA ಅಂತ ಹಾಕಿದಾಗ ಅವರ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲಿ ಹೋಗಿ ಅಲ್ಲೂ ಕೂಡ NA ಅಂತ ಇರುತ್ತೆ. ಅವಾಗ ಇಲ್ಲಿ ಮಾಡರೇಟರ್ ನೇಮ್ ಹಾಕೋಬೇಕಾಗತ್ತೆ. ಇದು ಯಾವಾಗ ಅಂತಂದ್ರೆ ಮಾಡರೇಟರೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆದಾಗ, ಮಾಡರೇಟರೇ ಕಂಟೆಂಟ್ ಡೆವಲಪರ್ಸ್ ಆದಾಗ ಈ ತರ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಕೇಸಲ್ಲಿ ಏನ್ ಆಗ್ಬೋದು ಅಂತಂದ್ರೆ ಕೆಲವು ಸಲ ಮಾಡರೇಟರ್ಸೇ ಕೆಲವು ಸಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕೂಡ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಅವಾಗ ಕೂಡ ಇಲ್ಲಿ ನಾವು ಇನ್ನೊಂದು ನೇಮ್ ನ ಹಾಕೋಬಹುದು. ನಾವು ಇಲ್ಲಿ ಅವರು ಒಂದು ಟೀಮ್ ನ ಹ್ಯಾಂಡಲ್ ಮಾಡ್ತಾರೆ. ಅವಾಗ ಮಾಡರೇಟರ್ ಮೇ ಬಿಕಮ್ ಎ ಸಬ್ಜೆಕ್ಟ್ ಎಕ್ಸ್ಪರ್ಟ್. ಇದು ಇನ್ನೊಂದು ಕೇಸ್. ಅವಾಗ ಅಲ್ಲಿ ನಾವು ಟೀಮ್ ನ ಫೀಡ್ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳಲ್ಲಿ 20 ಸೆಷನ್ಸ್ ಅಂತ ಕೊಟ್ಟಾಗ PPT, ಸ್ಟಡಿ ಮೆಟೀರಿಯಲ್, MCQ ಮತ್ತೆ ಎಲ್ಲಾ ಕೂಡ ಫ್ರೀಸ್ ಆಗಿ ಅದೇ ಬಂದ್ಬಿಟ್ಟಿರುತ್ತೆ. ಇನ್ ಕೇಸ್ ಕೆಲವು ಸಂದರ್ಭಗಳಲ್ಲಿ ಒಬ್ಬ ಕಂಟೆಂಟ್ ಡೆವಲಪರ್ ಗೆ ನಾವು PPT ನ ಅಲಾಟ್ ಮಾಡಿರ್ತೀವಿ, ಇನ್ನೊಬ್ಬ ಕಂಟೆಂಟ್ ಡೆವಲಪರ್ ಗೆ ನಾವು ಸ್ಟಡಿ ಮೆಟೀರಿಯಲ್ ನ ಅಲಾಟ್ ಮಾಡ್ತೀವಿ ಅದೇ ಸೆಷನ್ಸ್. ಅವಾಗಿದ್ದಾಗ ಏನ್ ಮಾಡ್ಬೇಕಾಗತ್ತೆ ನೀವು ಅಂತಂದ್ರೆ ಇವಾಗ ಇಲ್ಲಿ ನಾವು 10 ಸೆಷನ್ ಗೆ ನಾವು ಅವ್ರಿಗೆ ಅಲಾಟ್ ಮಾಡಿ ಇನ್ನು ನೆಕ್ಸ್ಟ್ 10 ಸೆಷನ್ಸ್ ಗೆ ಇಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಆ ತರ ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಈ ತರ ಒಂದು ಮಾಡ್ಕೋಬೇಕು. ಮತ್ತೆ ಈ ಒಂದು ಡ್ಯಾಶ್ ಬೋರ್ಡ್ ನ ಎವ್ರಿ ಡೇ ನಾವು ಫಿಲ್ ಮಾಡ್ಬೇಕಾಗತ್ತೆ, ಪ್ರತಿದಿನ ನಾವು ಫಿಲ್ ಮಾಡ್ಬೇಕಾಗತ್ತೆ. ಈ ಲಿಂಕು ಹೈಯರ್ ಅಥಾರಿಟೀಸ್ ಗಳ ಹತ್ರ ಇರೋದ್ರಿಂದ ಯಾವ ಬೇಕಾದ್ರೂ ಕೂಡ ಈ ಒಂದು ಡ್ಯಾಶ್ ಬೋರ್ಡ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಅಥವಾ ಈ ಕಂಟೆಂಟ್ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅವರು ಯಾವ ಬೇಕಾದ್ರೂ ತಗೋಬಹುದು. ಅದರಿಂದ ಪ್ರತಿದಿನ ಈ ಒಂದು ಡ್ಯಾಶ್ ಬೋರ್ಡ್ ನ ನಾವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇದು ಒಂದು ವಿಷಯ. ಮತ್ತೆ ಇಲ್ಲಿ ಏನ್ ಶೀಟ್ ಗಳಿದೆ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ರೀನೇಮ್ ಮಾಡಬೇಡಿ. ಇಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ನೇಮ್ ಗಳನ್ನ ಕೊಡೋದಾಗ್ಲಿ ಇನ್ನೊಂದೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಇಲ್ಲಿ ಏನೂ ಕೂಡ ನೀವು ಎಡಿಟ್ ಮಾಡಬಾರ್ದು. ಜಸ್ಟ್ ವಿ ಹ್ಯಾವ್ ಟು ಫಿಲ್ ದ ಡೇಟಾ ಅಷ್ಟೇ. ನೀವು ಇದನ್ನ ಡೇಟಾವನ್ನ ಫೀಡ್ ಮಾಡ್ಬೇಕಷ್ಟೇ. ಇನ್ನೂ ಏನಾದ್ರು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಅಥವಾ ಡೌಟ್ಸ್ ಗಳು ಏನಾದ್ರು ಇತ್ತು ಅಂತಂದ್ರೆ ಕನ್ಸರ್ನ್ಡ್ ಕೋಆರ್ಡಿನೇಟರ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡಿ ಡೌಟ್ಸ್ ಗಳನ್ನ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಥ್ಯಾಂಕ್ ಯು.